ನಮಸ್ಕಾರ ರೀ ಎಲ್ಲ ಪ್ರೀತಿ ಮೊದಲೇದಾಗಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಇವತ್ ನಾ ಎಲ್ಲಿದ್ದೀನಪ್ಪ ಅಂತಂದ್ರ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಸ್ಟೇಷನ್ ರಸ್ತೆಯಲ್ಲಿರುವಂತಹ ಶ್ರೀ ರಂಗಮಂದಿರದಲ್ಲಿ ಇದೀನ್ರಿ. ಇದೇನದಲ್ರಿ ಮಹಿಳಾ ದಿನಾಚರಣೆ ಅಂಗವಾಗಿ ಏನದಲ್ಲ 8, 9, 10ನೇ ತಾರೀಕು ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಉತ್ಸವ ನಡೀತಾ ಇದೆ ರೀ. ಬರ್ರಿ ಒಳಗ್ ಹೋಗಿ ನೋಡೋಣಂತ ಏನೇನದ ಏನೇನಿಲ್ಲ, ಯಾವ್ಯಾವ ವಸ್ತುಗಳ ಎಲ್ಲಾ ತೋರಿಸ್ತೀನಂತ. ಅದಕ್ಕೆ ಮೊದಲು ಏನದಲ್ಲ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಅದ್ರ ನನಗ. ಇನ್ಯಾಕ್ತಡ ಒಳಗ್ ಹೋಗೋಣಂತ ನಡ್ರಿ. ನಮಸ್ಕಾರ. ನಾವು ಶಿವಶಕ್ತಿ ಅಗರಬತ್ತಿ ಅಂತ ಹೇಳಿ ಇಲ್ಲಿ ಸಾಯಿ ಪಾರ್ಕ್ ಬಿಜಾಪುರಿಂದ ಮಾಡ್ಲಿಕತ್ತೀವ್ರಿ. ಈಗ ಜಿಲ್ಲಾ ಪಂಚಾಯತಿ ಅವರು ನಮಗ ತಾಲೂಕ್ ಪಂಚಾಯತಿ ಪ್ರತಿ ತಾಲೂಕ್ ಪಂಚಾಯತಿ ಅವ್ರಿಗೂ ಒಂದೊಂದು ಅವಕಾಶಗಳನ್ನ ಇಲ್ಲಿ ಇದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಅವರೆಲ್ಲಾ ಸೇರಿ ನಮ್ಗ ಮಹಿಳೆಯ ದಿನಾಚರಣೆ ಸಲುವಾಗಿ ನಮಗೆ ಇದೊಂದು ಅವಕಾಶ ಕೊಟ್ಟಾರ ಮಾಡ್ಲಿಕ್ಕೆ. ಅದಕ್ಕೆ ನಮ್ ಪ್ರಾಡಕ್ಟ್ ಗಳನ್ನ ನಾನು ಪರಿಚಯ ಮಾಡ್ತೀನಿ. ಇದು ಶಿವಶಕ್ತಿ ಅಂತ ಹೇಳಿ ಅಗರಬತ್ತಿ ರೀ. ಇದು 2 in 1 ಬರ್ತದ್ರಿ ಸರ್ ಇದ್ರೊಳಗ. ಆಮೇಲೆ ಶಿವಭಕ್ತಿ ಅಂತ ಹೇಳ್ರಿ ಸರ್, ಇದು ಒಂದೇ ತರ ಬರ್ತದೆ, ಮಸಾಲಾ ಬತ್ತಿ ಇರ್ತಾವ್ರಿ. ನಮ್ದು ಇದು ಅರಿಶಿಣದಿಂದ ತಯಾರಾಗಿದ್ದು ಕುಂಕುಮ ರೀ ಸರ್. ಹಾ ರೀ ಸರ್, ಕೆಮಿಕಲ್ ಫ್ರೀ ರೀ ಸರ್. ಇದು ಎಲ್ಲ ಫ್ರೀ ಇರುವಂತ ಕುಂಕುಮ ರೀ ಸರ್. ಆಮೇಲೆ ಇದು ಕಸ್ತೂರಿ ಅರಿಶಿಣ ಅಂತ ಹೇಳ್ರಿ. ಕಸ್ತೂರಿ ಅರಿಶಿಣ ಹೌದ್ರಿ ಸರ್. ಇದು ಅಂದ್ರ ಫೇಶಿಯಲ್ ಗೆ ಯೂಸ್ ಮಾಡ್ತಾರ್ರಿ. ಮತ್ತ ನೆಗಡಿ, ಕೆಮ್ಮು ಏನೋ ಇದು ಬಂದ್ರು ಹಿರಿಯರಿಗಾಯ್ತು, ಮಕ್ಕಳಿಗೆ ನಾವೆಲ್ಲ ತಗೋಬಹುದು. ಅದಕ್ಕಂತ ಹೇಳಿ ಯೂಸ್ ಮಾಡ್ತಾರ್ರಿ. ಅಡಿಗೆಗೆ ಅದೆಲ್ಲ ಯೂಸ್ ಮಾಡ್ತಾರೆ. ಇದು ಶಿವಶಕ್ತಿ ಉತ್ಸವ ಅಂತ ಹೇಳಿ. ಇದು ಶಿವಶಕ್ತಿ ಶಿವಮ್ ಅಂತ ಹೇಳಿ. ಇದು ಲೋಬಾನ್ ಫ್ಲೇವರ್ ಬರ್ತದ್ರಿ ಇದು. ಆಮೇಲೆ ಇದು ಶಿವಶಕ್ತಿ ಪೈನಾಪಲ್, ಫ್ರೆಶ್ ಪೈನಾಪಲ್ ಅಂತ. ಇದು ಶಿವಶಕ್ತಿ ಗೋಲ್ಡ್ ಅಂತ ಹೇಳ್ರಿ. ಇದು ಏನದಲ್ಲ, ಇದು ಕೆಮಿಕಲ್ ಫ್ರೀ ರೀ ಸರ್. ಒಂದ್ ಸ್ಟಿಕ್ ಇದು 1 ತಾಸ್ ಮ್ಯಾಗ ಹುರಿತದ್ರಿ ಸರ್. ಬ್ಲಾಕ್ ಜಾಮ್ ಅಂತ ಹೇಳ್ರಿ. ಈಗ ಅಲರ್ಜಿಕ್ ಅದ ಇರ್ತದ ನೋಡ್ರಿ, ಯಾರ ಅಗರಬತ್ತಿ ಹಚ್ಚಿದ್ರೆ ಅಲರ್ಜಿಕ್ ಆಗತ್ತ ಅದ್ ಹತ್ತಿರ್ತಾರಲ್ಲ ಅಂತವ್ರ ಸಲುವಾಗಿ ಅಂತ ಹೇಳಿ ನಾವು ಇದು ಬ್ಲಾಕ್ ಜಾಮ್ ಅಂತ ಹೇಳಿ ಮಸಾಲಾ ಅಗರಬತ್ತಿ ರೀ. ಮಸಾಲಾ ಬತ್ತಿ ಬರ್ತಾವ್ರಿ. ಇದು ಕೂಡ ಕೆಮಿಕಲ್ ಫ್ರೀ ರೀ ಸರ್, ಶ್ರೀಗಂಧದ್ ರೀ ಸರ್. ಇದು ಇನ್ನಿತರ ಎಲ್ಲ ನಮ್ಮ ಕೋ ಪ್ರಾಡಕ್ಟ್ ಇವೆಲ್ಲ. ಧೂಪಗಳದಾವ್ರಿ ಸರ್. ಆಮೇಲೆ ಅಷ್ಟಗಂಧ ಬರ್ತದೆ. ಇವೆಲ್ಲ ಧೂಪ್ ಸ್ಟಿಕ್ ಬರ್ತಾವ್ರಿ. ಆಮೇಲೆ ಕರ್ಪೂರ ಅದಾವ್ರಿ. ಇದು ಎಲ್ಲಾ 200 ಐತ್ರಿ ದೊಡ್ಡ ಕರ್ಪೂರ ಡಬ್ಬಿ. ಎಲ್ಲಾರ್ಗಿ ಅವೈಲೇಬಲ್ ಆಗ್ಲಿ ಅಂತ ಹೇಳಿ ನಾವು ಇದೇನೈತ್ಲಾ 50 ರೂಪೀಸ್ ಒಳಗ ರೆಡಿ ಮಾಡ್ಲಿಕತ್ತೀವ್ರಿ. ಇದು ಪ್ಯೂರ್ ಅದಾವ್ರಿ ಸರ್. ಇದು ಮೇನ್ ಅಂದ್ರೆ ನಮ್ದು ಅಗರಬತ್ತಿ ಸರ್. ಇವಾಗ ಶಿವಶಕ್ತಿ ಪ್ರಾಡಕ್ಟ್ಸ್. ಥ್ಯಾಂಕ್ ಯು. ಅದೇ ಸ್ವಸಹಾಯ ಸಂಘದ ಮಹಿಳೆಯರು ನಾವು ಮನೆಯಲ್ಲಿ ತಯಾರಿಸಿರುವಂತ ಜಾಮೂನು ಹಾಗೂ ಮನೆಯಲ್ಲಿ ನಾವೆಲ್ಲ ಸರಿಯಾಗಿರುವಂತ ಎಣ್ಣೆಯಲ್ಲಿ ಕರೆದಿರುವಂತದ್ದು ಪ್ರಾಡಕ್ಟ್ ಗಳನ್ನ ರೆಡಿ ಮಾಡಿ ನಾವು ಅಲ್ಲೇ ಇರುವಂತ ಸ್ಟಾಲ್ ಗಳಿಗೆ ಸಹ ಹಾಕ್ತೀವಿ. ಅದ್ರ ಜೊತೆಗೇನೆ ಈಗ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಸಂಜೀವಿನಿ ಮೇಳ ಒಕ್ಕೂಟದ ವತಿಯಿಂದ ಸಮುದಾಯ ಬಂಡವಾಳ ನಿಧಿಯನ್ನು ಪಡೆದುಕೊಂಡು ಉದ್ಯೋಗದ ಮೂಲಕ ನಾವು ಈ ಉದ್ಯೋಗವನ್ನು ಪ್ರಾರಂಭಿಸಿ ಮೊದಲಿಗೆ ನಾವು ಕೇವಲ 40,000 ರೂಪಾಯಿದಾಗ ಉದ್ಯೋಗವನ್ನು ಪ್ರಾರಂಭಿಸಿ ಆ ನಂತರದಲ್ಲಿ
ಈಗ ಹಂತ ಹಂತವಾಗಿ ನಾವು 3 ಲಕ್ಷದವರೆಗೂ ನಾವು ಉದ್ಯೋಗವನ್ನು ಮಾಡ್ತಾ ಇದೀವಿ. ಪ್ರತಿನಿತ್ಯವಾಗಿ ನಾವು 20,000ರಿಂದ 15,000 20,000 ಟರ್ನ್ ಓವರ್ ಮಾಡ್ತೀವಿ. ಲೋಕಲ್ ಸ್ಥಳೀಯವಾಗಿರುವಂತ ಅಂಗಡಿಗಳಿಗೆ ಅಲ್ಲದೆ ಮತ್ತು ಹೋಲ್ಸೇಲ್ ಆಗಿ ಸಹ ನಾವು ವ್ಯಾಪಾರ ಮಾಡ್ತೀವಿ. ಮನೆಯಲ್ಲೇ ತಯಾರಿಸ್ತೀವಿ. ಅದು ಉತ್ತಮವಾಗಿರುವಂತ ಎಣ್ಣೆಯಲ್ಲಿ ತಯಾರಿಸಿರುವಂತ ಪದಾರ್ಥಗಳನ್ನು ತೆರೆದು ಮಾರಾಟ ಮಾಡುವಂತದ್ದು ನಮ್ಮ ದಿನನಿತ್ಯದ ಪ್ರೋಸೆಸ್ ಆಗದ. ಆ ಸಂಘದಲ್ಲಿ 10 ಜನ ಮಹಿಳೆಯರಿದ್ದು ಅದರಲ್ಲಿ ನಾವು ಎಲ್ಲಾ ಮಹಿಳೆಯರು ಒಬ್ರು ಪ್ಯಾಕಿಂಗ್ ಮಾಡೋದು, ಒಬ್ರು ಬ್ರ್ಯಾಂಡಿಂಗ್ ಮಾಡೋದು, ಅದ್ರ ಜೊತೆಗೆ ಮತ್ತೆ ರೆಡಿ ಮಾಡೋದು ಸಹ ನಾವು ಮಹಿಳೆಯರೇ ಕೂಡ್ಕೊಂಡು ಎಲ್ಲರೂ ರೆಡಿ ಮಾಡಿ ಈ ಪ್ಯಾಕಿಂಗ್ ಬ್ರ್ಯಾಂಡಿಂಗ್ ಮಾಡಿ ಮತ್ತು ವ್ಯಾಪಾರ ಮಾಡೋದು ಸಹ ಪ್ರತಿದಿನ ಇಬ್ರಿಬ್ರಂತೆ ಈ 3 ದಿನಗಳ ಕಾಲ ಈ ಸರಕು ಮೇಳದಲ್ಲಿ ಭಾಗವಹಿಸಿ ನಮ್ಮ ವ್ಯಾಪಾರವನ್ನ ಹೆಚ್ಚಿಸುವ ಜೊತೆಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಲವರ್ಧನೆ ಆಗುತ್ತಾ ನಮಗೆ ಇದೊಂದು NRLM ಸಂಜೀವಿನಿ ಯೋಜನೆಯು ನಮಗೆ ಬಹಳ ಮುಖ್ಯವಾಗಿ ಹೆಲ್ಪ್ ಮಾಡಿದೆ. ಜಿಲ್ಲಾ ಪಂಚಾಯತ್ ವಿಜಯಪುರ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತಾ ಜೀವನೋಪಾಯ ಇಲಾಖೆ ವತಿಯಿಂದ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆಯು ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಂತೆ ಮೇಳಗಳನ್ನು ಆಯೋಜನೆ ಮಾಡುವುದು ಹಾಗೂ ಈಗ ಅಂತಾರಾಷ್ಟ್ರೀಯ ಮೇಳಾ ದಿನಾಚರಣೆ ಪ್ರಯುಕ್ತ 3 ದಿನಗಳ ಕಾಲ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಮಾರಾಟ ಮೇಳದಲ್ಲಿ ನಮಗೂ ಒಂದು ಸ್ಟಾಲ್ ಗಳನ್ನು ನೀಡಿ ನಮಗ ಉತ್ತಮವಾದ ರೀತಿಯಿಂದ ವ್ಯಾಪಾರ ಮಾಡಲು ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅವರಿಗೆ ನಾನು ನನ್ನ ಸಂಘದ ವತಿಯಿಂದ ಹಾಗೂ ನಮ್ಮ ತಾಲೂಕು ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ದು ಶ್ರೀಗೌರಿ ಹೋಮ್ ಫುಡ್ಸ್ ಅಂತ್ರಿ, ಮುದ್ದೇಬಿಹಾಳದೊಳಗ ನಾವ್ ಮಾಡಿದೀವಿ. ಸೊ ಈ ರೀಸೆಂಟ್ ಆಗಿ ಮಾಡಿ ನಾವು 2 years ಆಯ್ತ್ರಿ. ನಾವು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ರಾಗಿ ರೊಟ್ಟಿ, ಮೆಕ್ಕಿ ಜೋಳದ ರೊಟ್ಟಿ ಎಲ್ಲಾ ರೆಡಿ ಮಾಡ್ತೀವಿ. ಅಂದ್ರೆ ನಮ್ ಹೊಲದಲ್ಲಿ ಬೆಳೆಯುವಂತ ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡಾಕತ್ತೀವಿ. ಸೊ ಅದ್ರ ಜೊತೆ ನಾವು ಒಳ್ಳೆ ಕ್ವಾಲಿಟಿ ಇರುವಂತಹ ಚಟ್ನಿ ಪುಡಿಗಳನ್ನು ಮಾಡ್ತೀವ್ರಿ, ಸಾಂಬಾರ್ ಪುಡಿ, ಆಮೇಲೆ ಉಂಡಿಗಳನ್ನ ಮಾಡ್ತೀವ್ರಿ ಸರ್, ಚಕ್ಲಿ ಮಾಡ್ತೀವಿ. ಆಮೇಲೆ ಸಾಂಪ್ರದಾಯಿಕ ಅಡಿಗೆಗಳಾದಂತಹ ನಾವು ಸೌಂತಿ ಬೀಜ ಮಾಡ್ತೀವ್ರಿ ಸರ್. ಆಮೇಲೆ ನಮ್ಮಲ್ಲಿ ಬೀಜ ಅದನ್ನ ಶೇಂಗಾದ ಹೋಳಿಗೆ ರೀ ಸರ್. ಇದು ಪುದೀನಾ ಚಟ್ನಿ ರೀ ಸರ್. ಮೆಕ್ಕಿಜೋಳದ್ಲಿತ್ರ ಮಾಡದಂತ ಕಾರ್ನ್ ರೀ ಸರ್. ಇವು ಇದು ರೀ ಸರ್ ಉಪ್ಪಿನಕಾಯಿ ರೀ, ಕಂಚಿಕಾಯಿ, ಆಮೇಲೆ ಲಿಂಬೆ ಹಣ್ಣಿನ ಉಪ್ಪಿನಕಾಯಿಗಳ್ರಿ ಸರ್. ಹುಂಚಿ ಹಿಂಡ್ರಿ ಸರ್. ಆಮೇಲೆ ಇದು ಪುದೀನಾ ಚಟ್ನಿ, ಇದು ರೀ ಸಾರಿ ಕರಿಬೇವು ಚಟ್ನಿ ರೀ ಸರ್. ಪುಂಡಿ ಪಲ್ಯ ಚಟ್ನಿ ಎಲ್ಲಾ ಮನೆಯಲ್ಲಿ ತಯಾರಿಸಿದಂತ ಎಲ್ಲಾ ಮನೆಯಲ್ಲೇ ತಯಾರಿಸ್ತೀವಿ ಸರ್. ಆಮೇಲೆ ಜೋಳದ ಹಿಟ್ಟಿಂದ ಚಕ್ಲಿಯನ್ನ ಮಾಡ್ತೀವ್ರಿ ಸರ್ ನಾವು, ಸ್ಪೆಷಲ್ ರೀ ಸರ್ ಅದು ನಮ್ದು. ಆ ಬೆಣ್ಣೆ ಹಾಕಿ ಮಾಡ್ತೀವ್ರಿ. ಅದ್ರ ಜೊತೆ ಶೇಂಗಾದ ಹೋಳಿಗೆ ಸ್ಪೆಷಲ್ ರೀ ಸರ್ ನಮ್ಮಲ್ಲಿ. ನಾವ್ ಅದನ್ನ ಚಲೋತ್ನಾಗ ನಾದಿ ಅದನ್ನ ಮಾಡಿದಾಗ ನಾವ್ ಹಿಂಗ ಉಂಡಿಗಳನ್ನ ಹಿಂಡದಾಗ ರೀ ಸರ್ ಎಣ್ಣೆ ಬರ್ತದ್ರಿ. ಸೊ ಆ ತರ ನಾವು ಹೋಳಿಗೆಗಳನ್ನ ತಯಾರು ಮಾಡ್ತೀವಿ ಸರ್. ಎಲ್ಲ ಆರ್ಗಾನಿಕ್ ಬರ್ತೈತ್ರಿ. ಆಕಾಶವಾಣಿ ಗೋಮೂತ್ರ, ಕೃಷಿ, ಚಂದನ್, ಪಂಚಕರ್ಪೂರ, ಬೇವಿನ ತುಪ್ಪ, ಬೇವಿನ ಬೀಜ ಹಾಕಿ ಮಾಡ್ತೀವಿ. ಶುದ್ಧ ಶುದ್ಧ ಕಾಪೂರ, ಕೆಮಿಕಲ್ ಇಲ್ಲ. ಪಚ್ಚ ಕರ್ಪೂರ ಇದು ರೀ ಮೇಡಮ್. ಕಾಂಡಿ ಧೂಪ್ರಿ 1 ಸ್ಟಿಕ್ 1 ತಾಸು ಉರಿತಾವ್ರಿ. ಆಮೇಲೆ ಇವೇನ್ರಿ ಮೇಡಮ್? ಆಮೇಲೆ ಇದು ಚಂದನ್ ಲೀಫ್ ಸರ್. ಇದು ಹುಣಚಿನಕಾಯಿ ಅದ್ರಿ. ಇದು ಹುಣಚೆ ಹಣ್ಣು. ಮಸಾಲೆ ಬಾಳ ಆಡ್ ಅದಾವ ಇದ್ರಾಗ. ಹೊಟ್ಟಿ ಗ್ಯಾಸ್ಟ್ರಿಕ್ ಇತ್ತಂದ್ರ ಹೊಟ್ಟಿ ಸಾಫ್ ಆಗ್ತೈತ್ರಿ, ಮೋಷನ್ ಕ್ಲಿಯರ್ ಆಗ್ತೈತ್ರಿ. ಇದು ಚಂದನ ಪಂಗ ಗುಳ್ಳಿ ಆಗನ ಕಲಿ 6 ವರ್ಷ ಮಕ್ಕಳಿಗೆ ಫ್ಯಾರನ್ ಲವ್ಲಿ ಹಚ್ಚಲಾಕ್ ಬರಲ್ಲ, ನಮ್ ಪೇಸ್ಟ್ ಹಚ್ಚಲಾಕ್ ಬರ್ತೈತ್ರಿ. 6 ವರ್ಷ ಮಕ್ಕಳು ಹಿಡದ್ 100 ವರ್ಷ ತನ ಯೂಸ್ ಮಾಡ್ರಿ. ಸ್ಕಿನ್ ರಿಂಕಲ್ ಇತ್ತಂದ್ರ ಟೈಟ್ನೆಸ್ ಆಗ್ತೈತ್ರಿ. ನೀವು ಮೊಬೈಲ್ದಾಗ ಬ್ರೇಕ್ನೆಸ್ ಹಂಗಿರ್ತೀವ್ರಿ ಆ ಟೈಪ್ ಫೇಸ್ ಮೇಲೆ ಕಲರ್ ಬರ್ತೈತ್ರಿ. 6 ವರ್ಷ ಮಕ್ಕಳು ಹಿಡದ್ 100 ವರ್ಷ ತನ ಯೂಸ್ ಮಾಡಿ. 12 ದಿನದಾಗ ರಿಸಲ್ಟ್ ಆಗಿಲ್ಲ ಅಂದ್ರ ದುಡ್ಡು ರಿಫಂಡ್, ಅಷ್ಟ ಗ್ಯಾರಂಟಿ. ಇದು ಸೊಳ್ಳೆ ಬತ್ತಿ, ಸೊಳ್ಳಿ ಜೊಂಡ್ಗ ನೊಣ ಕಂಟಿರ್ವಿ. ಸೊಳ್ಳೆ ಬತ್ತಿ ಇದು ಸೊಳ್ಳಿ ಜೊಂಡ್ಗ ನೊಣ ಕಂಟಿರ್ವಿ. ಹಲ್ಲಿ ಮಾತ್ರ ಸುಂದಿಗಿ ಹೊರಗ್ ಹೋಗ್ತೈತ್ರಿ. ಸೊಳ್ಳಿ ಜೊಂಡ್ಗ ನೊಣ ಕಂಟಿರ್ವಿ ಇದು 4 ಐಟಮ್ ನಿಮ್ ಮುಂದೆ ಸಾಯ್ತಾವ್ರಿ ಸರ್. 20 ಮಿನಿಟ್ಸ್ನಾಗ ರಿಸಲ್ಟ್ ಆಗಿಲ್ಲ ಅಂದ್ರ ದುಡ್ಡು ರಿಫಂಡ್, 100% ಗ್ಯಾರಂಟಿ. ಇದು ಹಸಿ ಧೂಪ್ ರೀ. 1 ಸ್ಟಿಕ್ 1 ತಾಸು ಉರಿತಾವ್ರಿ. ಇದು 3 ನಮೂನಿ ಸ್ಮೆಲ್ ಬರ್ತೈತ್ರಿ. ಇದು ಎಲ್ಲ ಆರ್ಗಾನಿಕ್ ಧೂಪ್. ಇದು 5 ನಮೂನಿ ಸ್ಮೆಲ್ ಬರ್ತೈತಿ.
ಇದು ಶ್ರೀಗಂಧದ ಕಟ್ಟಿ, ಇದು ಶ್ರೀಗಂಧದ ಪೌಡರ್ ಶ್ರೀಗಂಧದ ಕಟ್ಟಿಗಿರಿ ಮೇಡಮ್. ಒರಿಜಿನಲ್ ಸರ್. ಶ್ರೀಗಂಧದ ಪೌಡರ್ ಹಾಲ್ದಾಗ ಹಾಕಿ ನೆನೆ ಹಾಕಿ ರಾತ್ರಿ ಬೆಳಗ್ಗೆ ಮಸಾಜ್ ಮಾಡ್ಕೋಬೇಕ್ರಿ. ನಮಸ್ಕಾರ ಸರಿ. ನಾವು ಅರ್ಜುನ್ಗಿ ಗ್ರಾಮದವ್ರಿ, ಬಬ್ಲೇಶ್ವರ ತಾಲೂಕ. ಮತ್ತ ನಾನು ಸ್ವಾವಲಂಬನೆ ಸೆಲೆಕ್ಟ್ ಆಗಿನ್ರಿ. ಮೊದಲು ಸಣ್ಣ ಪುಟ್ಟದಾಗಿ ವ್ಯಾಪಾರ ಮಾಡ್ಕೊಂಡಿದ್ದೆ ರೀ ಮನ್ಯಾಗ್ರಿ. ಆ ಸೆಲೆಕ್ಟ್ ಆದ್ಮೇಲೆ ನಾನು 3 ಲಕ್ಷ ರೂಪಾಯಿ ಲೋನ್ ಕನ್ಸನ್ ಆಗಿದ್ರಿ. ತಿಂಗಳ 6200 ರೂಪಾಯಿ ಕಟ್ಟಾತೀನ್ರಿ. ಅದ್ರ ಮ್ಯಾಲ್ರಿ ನಾ ಏನ್ ಮನ್ಯಾಗನ ಇವೆಲ್ಲಾ ಬೋರ್ಮಾಳ, ಆಮೇಲೆ ಇವೆಲ್ಲಾ ಹುಡುಗರ ಐಟಮ್ ಎಲ್ಲಾ ಮನ್ಯಾಗ ಕೈಯಿಂದನೇ ತಯಾರ್ ಮಾಡ್ತೀವ್ರಿ. ಬ್ಯಾಂಗಲ್ಸ್, ಬಳೆ ಇವೆಲ್ಲಾ ನಾ ಮನ್ಯಾಗನ ಇಬ್ಬರ ಹೆಣ್ಮಕ್ಳು ಕರ್ಕೊಂಡ ಎಲ್ಲಾ ರೆಡಿ ಮಾಡ್ತೀನ್ರಿ. ಮಾಡಿ ಜಾತ್ರಿ ಎಲ್ಲಾ ತಗೊಂಡ್ ಹೋಗಿ ವ್ಯಾಪಾರ ಮಾಡ್ತೀವ್ರಿ. ಆದ್ಮೇಲಿಂದ ರೀ ನಮಗ ಹೆಂಗ್ ದುಡ್ಡು ಹೆಂಗ್ ನಾವು ಬಂಡವಾಳ ಹಾಕಿ ಹೆಂಗ್ ನಾವು ಗೊಳೆ ಮಾಡ್ಬೇಕು ಅನ್ನೋದನ್ನ ಸ್ವಾವಲಂಬನೆ ಸೆಲೆಕ್ಟ್ ಆದ್ಮೇಲೆ ನನ್ಗೆ ಗೊತ್ತಾಯ್ತ್ರಿ. ಮೊದಲು ನಾವು ಹಾಕ್ತಿದ್ದು ಅಷ್ಟೇ ರೀ, ಲೆಕ್ಕ ಮಾಡ್ತೀವಿ. ಅವ್ರ ಲೆಕ್ಕ ಹೆಂಗ್ ಮಾಡ್ಬೇಕು, ಬುಕ್ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ನಮ್ಗ ಅವ್ರು ಕಲಿಸ್ಕೊಟ್ರಿ, ಟ್ರೈನಿಂಗ್ ಕೊಟ್ರಿ. ಅದ್ ಕೊಟ್ಟಾದ್ಮೇಲೆ ನಾವ್ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಬೆಳೆದಿನ್ರಿ ಸರಿ. 3 ಲಕ್ಷ ತಕೊಂಡ್ ನಾ ಹೆಂಗ್ ಅದನ್ನ ವಾಪಸ್ ಕಟ್ಟಾಕತ್ತೀನಿ ಅಂತ ನನ್ಗೆ ಗೊತ್ತಾಗತ್ತಿದ್ರಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸೂರ್ಯಕಾಂತ್ ಶೇಗುಂಶಿ ಅಂತ. ಇಂಡಿ ಸಂಜೀವಿನಿ NRLM ಅಡಿಯಲ್ಲಿ ಇಂಡಿ ಸಂಜೀವಿನಿ ರೈತ ಉತ್ಪಾದನಾ ಕಂಪನಿ ಅಂತ ಮಹಿಳೆಯರಿಂದ ರಚಿಸಿ ಮಹಿಳೆಯರೇ ಡೈರೆಕ್ಟರ್. ಇದಕ್ಕೆ ಇಂಡಿ ಸಂಜೀವಿನಿ ರೈತ ಉತ್ಪಾದನಾ ಕಂಪನಿಗೆ ಮಹಿಳೆಯರೇ ಡೈರೆಕ್ಟರ್ ಮತ್ತೆ ಷೇರುದಾರರು ಇರೋದ್ರಿಂದ ಇದು ರೈತರಿಗೋಸ್ಕರ ಮಾಡಿದ್ದು. ಆಮೇಲೆ ಇಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ನಾವು ಸಿರಿಧಾನ್ಯಗಳನ್ನು ರೈತರಿಂದ ಬೆಳೆದಿದ್ದ ಸಿರಿಧಾನ್ಯಗಳನ್ನ ತಂದಿಸಿದ್ರೆ ಅದನ್ನ ಪ್ರೊಸೆಸ್ ಮಾಡಿ ಆಮೇಲೆ ಇದರ ಆರೋಗ್ಯದ ದೃಷ್ಟಿಯಿಂದ ನಾವು ಈ ಸ್ಟಾಲ್ ಅನ್ನ ಇಲ್ಲಿ ಹಾಕಿದ್ದು. ಇದರಲ್ಲಿ ಸಿರಿಧಾನ್ಯಗಳು ಅಂದ ತಕ್ಷಣ ಸಿರಿಧಾನ್ಯಗಳು 9 ತರದ ಸಿರಿಧಾನ್ಯಗಳು. ಮುಂಚೆ ಬರೋದು ಹಳೆ ಕಾಲದವರು ಇದನ್ನ ಯೂಸ್ ಮಾಡ್ತಿದ್ರು. ಇದು ಮೊದಲೇ ಬಡವರ ಆಹಾರ ಆಗಿತ್ತು, ಈಗ ಶ್ರೀಮಂತರ ಆಹಾರವಾಯಿತು ಸಿರಿಧಾನ್ಯವಾಗಿದೆ. ಮೊದಲು ಕಿರುಧಾನ್ಯ ಅಂತ ಹೇಳ್ತಿದ್ರು, ಇದಕ್ಕೆ ಸಿರಿಧಾನ್ಯ ಆಯ್ತು ಬದಲಾವಣೆ ಆಗಿದೆ. ಇದರಲ್ಲಿ 9 ತರದ ಸಿರಿಧಾನ್ಯಗಳು ಬರ್ತವೆ. ಯಾವ್ಯಾವ ಅಂತಂದ್ರೆ ಇದು ನವಣೆ ಬರ್ತದೆ. ಇದು ನವಣೆ ಇದು ಸ್ವಲ್ಪ ಹೆಚ್ಚು ಹೀಟ್ ಇರೋದ್ರಿಂದ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ. ಆಮೇಲೆ ಇದು ಹಾರ್ಕು ಅಂತ ಇದು ಸಿರಿಧಾನ್ಯದೊಳಗೆ ಇದು ಒಂದು ಐಟಮ್ ಬರ್ತದೆ. ಇದು ಊದಲು ಅಂತ ಬರ್ತದೆ. ಆಮೇಲೆ ಇದಾದ ನಂತರ ಇದು ಕೊರಲೆ, ಎಲ್ಲಕ್ಕಿಂತಲೂ ರಿಚ್ ಫೈಬರ್ ಕಂಟೆಂಟ್ 12% ಫೈಬರ್ ಕಂಟೆಂಟ್ ಇರ್ತದೆ ಇದು ಕೊರಲೆ. ಇದಾದ ನಂತರ ಬರಗು, ಆಮೇಲೆ ಬರಗು ಇದ್ರ ಜೊತೆ ರಾಗಿನೂ ಕೂಡ ಸಿರಿಧಾನ್ಯ ಅಂತ ಸೇರಿಸಿದ್ದಾರೆ. ಇದ್ರ ಜೊತೆಗೇನೆ ಜೋಳ ಮತ್ತು ಸಜ್ಜೆ ಕೂಡ ಸಿರಿಧಾನ್ಯ ಬರ್ತದೆ. ಹಿಂಗಾಗಿ ನವಧಾನ್ಯಗಳು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ಸದ್ಯಕ್ಕೆ ಇದ್ದಿದ್ದು. ಇವಕುರ್ದೆ ವ್ಯಾಲ್ಯೂ ಆಡೆಡ್ ಅಂದ್ರೆ ಅವಕುರ್ದೆ ಅವಲಕ್ಕಿ ಆಗಿರ್ಬೋದು, ಹಾರ್ಕದ ಅವಲಕ್ಕಿ ಆಗಿರ್ಬೋದು, ಊರ್ಲ ಅವಲಕ್ಕಿ ಆಗಿರ್ಬೋದು, ಸಜ್ಜೆ ಅವಲಕ್ಕಿ ಆಗಿರ್ಬೋದು, ರಾಗಿ ಅವಲಕ್ಕಿ ಇದೆ. ಆಮೇಲೆ ಇವು 9 ತರದ ಕಾಳುಗಳನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಮೇಲೆ ಇದಕ್ಕೆ ಮತ್ತೆ ಅಕಡಿ ಕಾಳುಗಳನ್ನ ಸೇರಿಸ್ಕೊಂಡ್ರೆ ಮಲ್ಟಿ ಮಿಕ್ಸ್ ಅಂತ ಮಾಡಿರ್ತಾರೆ ಹಿಟ್ಟು. ಇದು ಗಂಜಿ ಮಾಡ್ಕೊಂಡು ಕುಡಿಯಕ್ಕೆ ಬಹಳ ಚೆನ್ನಾಗಿರುತ್ತೆ. ಇದ್ರ ಜೊತೆಗೇನೆ ನಾವು ರೈತರು ಬೆಳೆದಿದ್ದ ಹುಣಸೆ ಹಣ್ಣುಗಳು, ಆಮೇಲೆ ಇದು ಅರಿಶಿಣ ಮತ್ತೆ ಜೀರಿಗೆ ಏನು ತಂದ್ರೆ ಮಾರಾಟ ಮಾಡ್ತಿದ್ದೋ. ಇದು ಟೋಟಲಿ ಹೇಳ್ಬೇಕು ಅಂತಂದ್ರೆ ಸಾವಯವದಿಂದ ಕೂಡಿದ್ದು ರೈತರಿಗೆ ಮತ್ತು ಜನಗಳ ಆರೋಗ್ಯದ ದೃಷ್ಟಿಯಿಂದ ಬಹಳ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು ಸರ್. ಇದು ಬಂದ್ಬಿಟ್ಟು ಕೋಡೋ ಅಂತ ಬರ್ತದೆ. ಇದು ಕೋಡೋ ಮಿಲೇಟು ಅಂತ ಇದು ರಾಗಿ ಮಿಲೇಟು ಅಂತ ಬರ್ತದೆ. ಇದು ಊದಲು, ಆಮೇಲೆ ಇದು ಪ್ರೋಸೋ ಅಂತಂದ್ರೆ ಬರಗು ಅಂತ ಬರ್ತದೆ. ಆಮೇಲೆ ಇದರ ಜೊತೆಗೇನೆ ಬಹಳಷ್ಟು ಜನ BP ಶುಗರ್ ದಿಂದ ಇದ್ದವರಿಗೆ ಇದು ಒಳ್ಳೇದು ಅಂತ ಇದು ಅಗಸೆ ಬೀಜ ಇಟ್ಟಿದ್ದೇವೆ. ಅದಾದ ನಂತರ ಸಾಮೆ ಇದು ಜೊತೆಗೆ ಇದು ಕೊರಲೆ ಅಂತ ಇಟ್ಟೆವು. ನವಣೆ ಅಂತ ಐತಿ. ಚಿಯಾ ಅಂತಂದ್ರೆ ಬಹಳ ಚೆನ್ನಾಗಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಗೆ. ರಾಜಮುಡಿ ಅಂತ ಮೈಸೂರು ಮಹಾರಾಜರ ಬಳಸ್ತಿದ್ರು ಮೊದಲೇ. ಆಮೇಲೆ ಈಗ ಮೈಸೂರು ಭಾಗಕ್ಕೆ ಹೆಚ್ಚು ಪ್ರಚಲಿತವಾಗಿದೆ. ಅದ್ರ ಜೊತೆಗೆ ನಮ್ ಕಡೆ ಬೆಳೆ ಅಂತ ಸಜ್ಜಿನೇ ಕೂಡ ಇದೆ ಸರ್. ಇಷ್ಟು ಧಾನ್ಯಗಳು ದೇಹಕ್ಕೆ ಒಳ್ಳೇದು ಅಂತ ನಾವು ಹೇಳ್ಬೋದು. ಎರಡ್ 2003 ಸ್ಟಾರ್ಟ್ ಮಾಡಿದ್ದೀವಿ ನಾವಿದು.
ಜೂಟ್ ಬ್ಯಾಗಿಂದ ನಮ್ಮ ಯಜಮಾನ್ರು ತೀರ್ಕೊಂಡ್ಮೇಲೆ ರೂಲ್ಸ್ನ ಟ್ರೈನಿಂಗ್ ತಗೊಂಡು ಇವಾಗ ನನಗೆ 76 ವರ್ಷ ನಾನು ಬ್ಯಾಗ್ ತಯಾರು ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲಾ ಕಡೆನೂ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಹೋಗಿ ಸೇಲ್ ಮಾಡ್ತಾ ಇದ್ದೀನಿ. ಧರ್ಮಸ್ಥಳ, ಉಡುಪಿ, ಮಂಗಳೂರು, ಗುಲ್ಬರ್ಗ, ಬಾಗಲಕೋಟೆ, ಬೆಳಗಾಂ, ಸೂರಜ್ಕುಂಡ, ದಿಲ್ಲಿ, ಬೆಂಗಳೂರು ಎಲ್ಲಾ ಕಡೆನೂ ಸಪ್ಲೈನು ಮಾಡ್ತೀವಿ. ನಾವು ಸ್ಕೂಲ್ ಬ್ಯಾಗ್ ಮಾಡ್ತೀವಿ, 6 ತಿಂಗಳು ಸ್ಕೂಲ್ ಬ್ಯಾಗ್ ಮಾಡ್ತೀವಿ. 1 ವರ್ಷ ತನಕ ಈ ಜೂಟ್ ಬ್ಯಾಗ್ ಅಂತ ಕಂಟಿನ್ಯೂಟಿ ಇರ್ತದೆ. ಕಂಪಲ್ಸರಿ ಎಲ್ಲಾ ಕಡೆನೂ ನಮ್ದು ಆರ್ಡರ್ ಇದ್ದೇ ಇರ್ತವೆ. ಆಫರ್ ನಡೆಸ್ತೀವಿ, ಫುಲ್ ಆಗಿ ನಡೆಸ್ತಾ ಇರ್ತೀವಿ. ತಮ್ಮ ಹೆಸರು ಮೇಡಮ್? ಯಶೋಧ ಗುಜ್ಜರ್, ಈ ಗುಜ್ಜರ್. ಥ್ಯಾಂಕ್ ಯು.